ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದೇ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಭಾದ್ರಪದ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಇನ್ನೇನು ಶ್ರಾವಣ ಮಾಸ ಮುಗಿತಾ ಇದೆ. ಯಾವತ್ತು ಮುಗಿಯುತ್ತೆ, ಅಮಾವಾಸ್ಯೆ ಯಾವ ದಿನ ಇದೆ, ಮತ್ತು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಯಾವ ಸಮಯದಲ್ಲಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ಆಗಸ್ಟ್ 22ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆ 50 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಶನಿವಾರ 23ನೇ ತಾರೀಕು ಬೆಳಗ್ಗೆ 11 ಗಂಟೆ 40 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ತಾ ಇದೆ. ಉದಯ ತಿಥಿಯ ಆಧಾರದ ಮೇಲೆ ಶನಿವಾರ ನಮಗೆ ಅಮಾವಾಸ್ಯೆ ಲೆಕ್ಕ ಬರುತ್ತೆ. ಶನಿವಾರ ಅಮಾವಾಸ್ಯೆ ಇರೋದ್ರಿಂದ ಅವತ್ತು ನಾವು ಶ್ರಾವಣ ಲೆಕ್ಕ ತಗೋಬೇಕಾ ತಗೋಬಾರ್ದಾ ಅನ್ನೋದು ನನಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ದೇವಸ್ಥಾನದಲ್ಲಿ ಪುರೋಹಿತರ ಹತ್ರ ಕೇಳಿ ತಿಳ್ಕೊಂಡೆ. ಅವರು ಲೆಕ್ಕ ತಗೋಬೋದು ಅಂತ ಹೇಳಿದ್ರು. ಹಾಗಾಗಿ ಶ್ರಾವಣ ಶನಿವಾರದ ಪೂಜೆ ಯಾರಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಈ 23ನೇ ತಾರೀಕು ಮಾಡಬಹುದು. ಆದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳಿ. ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ತಿಥಿ ಮುಗಿದೋಗ್ಬಿಡುತ್ತೆ, ಪಾಡ್ಯ ಶುರು ಆಗುತ್ತೆ. ಹಾಗಾಗಿ ಆದಷ್ಟು ಬೆಳಗ್ಗೆ ನೀವು ಶ್ರಾವಣದ ಪೂಜೆನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡುವಂಥವ್ರು, ಚತುರ್ದಶಿ ತಿಥಿ ಆಶ್ಲೇಷ ನಕ್ಷತ್ರ ಇರುತ್ತೆ. ಇವತ್ತು ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಳಿ. ಬೆಳಗ್ಗೆ 5:30ರಿಂದ 7 ಗಂಟೆ ತನಕ ಮಾಡಬಹುದು. ಆ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಮಧ್ಯಾಹ್ನ 11:35ರಿಂದ 12:25 ತನಕ ಇದೆರಡೇ ಶುಭ ಸಮಯ ಅಂತ ಇರೋದು. 11:30 ಅಂತಂದರೆ ರಾಹುಗಾಲ ಇರುತ್ತಲ್ಲ ಅಂತ ಅನ್ಕೋಬೋದು. ಕೆಲವು ಸಲ ಆ ಸಮಯದಲ್ಲೇ ಅಮೃತ ಗಳಿಗೆ ಇರುತ್ತೆ, ಹಾಗಾಗಿ ಮಾಡಬಹುದು. ನೀವು ನೈವೇದ್ಯವನ್ನು ಆ ಸಮಯದಲ್ಲಿ ಅರ್ಪಿಸ್ಬೋದು. ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು. ಸಂಜೆಗೆ ಅಮಾವಾಸ್ಯೆ ಕೂಡ ಇರುತ್ತೆ, ಹಾಗಾಗಿ ಲಕ್ಷ್ಮೀ ಪೂಜೆನ ಮಾಡ್ಕೋಬಹುದು. ಆಶ್ಲೇಷ ನಕ್ಷತ್ರ ಇರೋದ್ರಿಂದ ದೋಷ ನಿವಾರಣೆಗೆ ತುಂಬ ಒಳ್ಳೆಯ ದಿನ. ಹಾಗಾಗಿ ಸರ್ಪದೋಷ, ಪಿತೃದೋಷ ನಿವಾರಣೆಗೆ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ನೀವೇನಾದರೂ ಪೂಜೆಗಳು ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಇವತ್ತಿನ ದಿನ ಮಾಡಿಸಿ, ತುಂಬ ಒಳ್ಳೆಯದು. ಅಲ್ಲದೆ ಇವತ್ತಿನ ದಿನ ಹಸುಗೆ, ಕಪ್ಪು ನಾಯಿಗಳಿಗೆ, ಕಾಗೆಗಳಿಗೆ, ಹೀಗೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತಿನ್ನೋದು ಕೊಡಿ, ತುಂಬ ಒಳ್ಳೆಯದು. ಇದರಿಂದ ಕೂಡ ಪಿತೃದೋಷಗಳು ನಿವಾರಣೆ ಆಗುತ್ತೆ. ಈ ಅಮಾವಾಸ್ಯೆಯನ್ನು ಕುಶಗ್ರಹಣಿ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ. ಕುಶ ಅಂದರೆ ಹುಲ್ಲು ಅಥವಾ ಗರಿಕೆ ಅಂತ ಕೂಡ ತಿಳ್ಕೊಬೋದು, ದರ್ಬೆ ಅಂತ ಕೂಡ ಅನ್ಕೋಬೋದು. ಗ್ರಹಣಿ ಅಂದರೆ ಸೇರಿಸೋದು, ಸಂಗ್ರಹ ಮಾಡೋದು ಅಂತ ಅರ್ಥ. ಅಂದರೆ ಹುಲ್ಲನ್ನು ಸೇರಿಸ್ಕೊಂಡು ಅರ್ಘ್ಯವನ್ನು ಕೊಡೋದು ಅಂತ ಅರ್ಥ, ತರ್ಪಣವನ್ನು ಕೊಡೋದು ಅಂತ ಅರ್ಥ. ಅಮಾವಾಸ್ಯೆಗಳಲ್ಲಿ ಹೆಚ್ಚಾಗಿ ಪಿತೃಗಳ ಕಾರ್ಯನೂ ಕೂಡ ಮಾಡೋದ್ರಿಂದ ಈ ದಿನ ವಿಶೇಷವಾಗಿ ಪಿತೃಗಳಿಗೆ ಮತ್ತು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡುವಾಗ ಗರಿಕೆ ಅಥವಾ ದರ್ಬೆಯನ್ನು ಸೇರಿಸ್ಕೊಂಡು ಅರ್ಘ್ಯ ಕೊಡಬೇಕು ಅಂತ ಅರ್ಥ. ಅಮಾವಾಸ್ಯೆ ಪೂಜೆಯನ್ನು ವಿವರವಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರಲ್ಲೂ ವಿಶೇಷವಾಗಿ ಈ ಭಾದ್ರಪದ ಅಮಾವಾಸ್ಯೆ ಆಚರಣೆ ಮನೇಲಿ ಸರಳವಾಗಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಚಾರ, ದಯವಿಟ್ಟು ವಿಡಿಯೋ ನೋಡುವಂಥವರು ತಮ್ನೇಲನ್ನು ನೋಡಿ ಕಮೆಂಟ್ ಮಾಡಬೇಡಿ. ದಯವಿಟ್ಟು ವಿಡಿಯೋನ ನೋಡಿ. ಅಟ್ಲೀಸ್ಟ್ ನಿಮಗೆ ನೋಡೋಷ್ಟು ಟೈಮ್ ಇಲ್ಲ ಅಂದರೆ ಫಾಸ್ಟ್ ಫಾರ್ವರ್ಡಲ್ಲಾದರೂ ಇಟ್ಕೊಂಡು ನೋಡಿ, ಏನು ಮಾಹಿತಿ ಇದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರನೂ ತುಂಬ ಯೋಚನೆ ಮಾಡಿ ನೀವು ಈ ಥರ ಎಲ್ಲ ಪ್ರಶ್ನೆ ಕೇಳಬಹುದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ವಿಚಾರನ ತಿಳಿಸಿರ್ತೀನಿ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೀನಿ. ಮತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮೆಂಟ್ಸ್ ಮಾಡಿದ್ರೆ ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತೀರಾ. ಮನಿ ಸೇವಿಂಗ್ಸ್ಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನಾನು ಪೀರಿಯಡ್ಸ್ ಆಗಿರೋರು 2ನೇ ದಿನ ಆಗಿದ್ದರೂ ಪರವಾಗಿಲ್ಲ, ನೀವು ಮನಿ ಸೇವಿಂಗ್ಸು ಶುರು ಮಾಡಬಹುದು ಅಂತ ಹೇಳಿದ್ದೀನಿ. ಆದರೂ ಕೂಡ ನಾನು 3 ದಿನ ಆಗಿದೆ, 4 ದಿನ ಆಗುತ್ತೆ, ನಾನು ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೂತ್ಕ ಇರೋವಂಥವ್ರು, ಪೀರಿಯಡ್ಸ್ ಆಗಿರೋರು ಕೂಡ ಮಾಡಬಹುದು. ಮೊದಲನೇ ದಿನ ಆಗಿದ್ದರೆ ನಿಮ್ಮ ಮನೇಲಿ ಬೇರೆ ಯಾರಾದರೂ ಇದ್ದರೆ ಅವ್ರ ಕೈಯಿಂದ ಮನಿ ಸೇವಿಂಗ್ಸ್ನ ಶುರು ಮಾಡಿಸಿ. 2ನೇ ದಿನ ಆಗಿದ್ದರೂ ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ನೀವೇ ಮಾಡಬಹುದು. ಅವತ್ತಿಂದ ಶುರು ಮಾಡಿದ್ಮೇಲೆ ಪ್ರತಿದಿನ ದುಡ್ಡು ಹಾಕಬೇಕಾ, ಗುರುವಾರ ಮಾತ್ರ ಹಾಕಿದ್ರೆ ಸಾಕಾ ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ. ನಿಮಗೆ ಯಾವಾಗ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಸಿಗುತ್ತೋ ಆಗೆಲ್ಲ ನೀವು ಸೇರಿಸ್ತಾ ಬನ್ನಿ. ನಾನು ತುಂಬ ಹಿಂದೆನೇ ಹಳೆ ವಿಡಿಯೋಗಳಲ್ಲಿ ಯಾವ್ಯಾವ ಥರ ದುಡ್ಡನ್ನು ಉಳಿಸಿ ನಾವು ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನೆಲ್ಲ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ. ಹೊಸಬ್ರು ಯಾರಾದರೂ ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ಮನಿ ಸೇವಿಂಗ್ಸ್ ಫ್ರಮ್ ಗೆಳತಿ ಯೂಟ್ಯೂಬ್ ಚಾನಲ್ ಅಂತ ನೀವು ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಆ ವಿಡಿಯೋಗಳೆಲ್ಲ ಸಿಗುತ್ತೆ, ನೀವು ನೋಡಿ. ಹಾಗೆ ಗುರುವಾರ ಪುಷ್ಯಮಿ ನಕ್ಷತ್ರ ಇರೋದ್ರಿಂದ ಅವತ್ತಿನ ದಿನ ನೀವು ಯಾವುದೇ ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡಬಹುದು. ಅದ್ರ ಜೊತೆಗೆ ಮನೆಗೆ ಹೂವಿನ ಗಿಡಗಳು, ತುಳಸಿ ಗಿಡ, ವೀಳ್ಯದೆಲೆ ಗಿಡ ಈ ಥರದ್ದೆಲ್ಲ ಏನಾದರೂ, ಮತ್ತು ವಾಸ್ತು ಗಿಡಗಳು, ಇಂಡೋರ್ ಪ್ಲ್ಯಾಂಟ್ಸ್ ಏನಾದರೂ ನೀವು ತರಬೇಕು ಅಂದ್ಕೊಂಡಿದ್ರೆ ತೊಗೊಂಡು ಬನ್ನಿ. ತುಂಬ ಒಳ್ಳೆಯ ದಿನ ಇದೆ. ಮತ್ತು ಸಮಯ ಕೂಡ ಅಷ್ಟೇ, ಈಗ ನಾನು ಆಗಲೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ಸಮಯದಲ್ಲಿ ನೀವು ತೊಗೊಂಡು ಬಂದು ಮನೇಲಿ ಇಟ್ಕೋಬೋದು. ಅಥವಾ ತುಳಸಿ ಗಿಡ ತರೋರು ಕೂಡ ಅವತ್ತಿನ ದಿನ ತೊಗೊಂಬಂದು ಅವತ್ತೇ ನೀವು ಪಾಟಲ್ಲಿ ನೆಟ್ಟು ಪೂಜೆ ಮಾಡಿ
ತುಂಬ ಒಳ್ಳೆಯ ದಿನ ಇದೆ ಅವತ್ತು. ನೀವು ಈ ಎಲ್ಲ ಒಳ್ಳೆ ಕೆಲಸಗಳನ್ನು ಆ ದಿನ ಮಾಡಬಹುದು. ಅಮಾವಾಸ್ಯೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ತಿಳಿಸಿದ್ದೀನಿ. ಇನ್ನು ಅಮಾವಾಸ್ಯೆ ಪೂಜೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?